ರಾಯಚೂರಿನಲ್ಲಿ ಕೈಕೊಟ್ಟಿದೆ ಮಳೆ. ಇದರಿಂದಾಗಿ ಬೆಳೆ ಕೂಡ ಇಲ್ಲ. ಬೆಳೆಯನ್ನ ಉಳಿಸ್ಕೊಳ್ಳಿಕ್ಕೆ ಬಹಳಷ್ಟು ಸಾಹಸವನ್ನ ಪಡ್ತಾ ಇದ್ದಾರೆ. ರಾಯಚೂರಿನಲ್ಲಿ ಕೈಕೊಟ್ಟಿರುವಂತಹ ಕಾರಣವಾಗಿ ಬೆಳೆಯನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಹರಸಾಹಸ ಪಡ್ತಿದ್ದಾರೆ ರೈತರು. ಬಕೆಟ್ನಲ್ಲಿ, ಬಿಂದಿಗೆಯಲ್ಲಿ ಸಸಿಗಳಿಗೆ ನೀರನ್ನು ಹಾಕ್ತಿದ್ದಾರೆ ರೈತರು. ಲಿಂಗಸಗೂರು ತಾಲೂಕಿನ ಚಿಕ್ಕ ಹೆಸರೂರು ರೈತರು ಪರದಾಟ ಅನುಭವಿಸ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನ ಬೆಳೆದಿದ್ದಾರೆ ಅನ್ನದಾತರು. ಮಳೆಗಾಲ ಅಲ್ವಾ, ಮಳೆಗಾಲ ಅಂತ ಹೇಳಿ ಬಿತ್ತನೆ ಮಾಡಿರ್ತಾರೆ. ಒಂದು ಮಳೆ ಆಗ್ತಿದೆ, ಆಗಲೇ ಬಿತ್ತನೆ ಮಾಡಿದ್ರು ಬೀಜಗಳನ್ನ. ಮಳೆ ಆಗತ್ತೆ, ಚೆನ್ನಾಗಾಗತ್ತೆ, ಸಮೃದ್ಧವಾಗತ್ತೆ, ಚೆನ್ನಾಗಿ ಬೆಳೆಯೋಣ ಅಂತ ಹೇಳಿ ಅಂದುಕೊಂಡಿದ್ರು. ಬಟ್ ಮಳೆ ಬಂದಿಲ್ಲ. ಬಿತ್ತನೆ ಮಾಡಿಬಿಟ್ಟಿದ್ದಾರೆ ಬೀಜಗಳನ್ನು. ಅದನ್ನು ಉಳಿಸ್ಕೊಳ್ಬೇಕು, ಈಗ ಕಾಪಾಡ್ಕೊಳ್ಬೇಕು. ಮಳೆ ಬರ್ತಾ ಇಲ್ಲ, ಪರದಾಟ ಅವ್ರಿಗೂ ಕೂಡ. ಅದಕ್ಕೆ ಅವರೇನು ಮಾಡ್ತಾ ಇದ್ದಾರೆ, ಬಕೆಟ್ಗಳಲ್ಲಿ ನೀರು ತೊಗೊಂಡು ಬಂದು ನಲ್ಲಿ ನೀರು ಹಿಡ್ಕೊಂಡು ನೀರು ಹಾಕುವಂಥ ಪರಿಸ್ಥಿತಿ ಇವತ್ತು ರೈತರಿಗೆ ಒದಗಿದೆ. ಬರ ಏರ್ಪಡ್ತಾ ಇದೆ. ಈ ಒಂದು ವರ್ಷ ತುಂಬ ಮಳೆ ಆಗತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ, ಬಟ್ ಆಗಿಲ್ಲ. ಬಿತ್ತಿದ್ದೀವಿ, ಏನು ಹೇಳೋಕ್ಕಿಲ್ಲ ಸರ್. ನಮ್ಮ ಪರಿಸ್ಥಿತಿ ಸಾಲ ಸೋಲ ಮಾಡಿ ಕೇಸಿ ಬೀಜ ತಗೊಂಬಂದು ಹಾಕಿವಿ, ಗೊಬ್ಬರ ಹಾಕಿವಿ, ಮತ್ತು ಏನು ಮಾಡೋಕ್ಕಿಲ್ಲ, ಏನು ಇದು ಮಾಡೋಕ್ಕಿಲ್ಲ. ಸಾಲ ಮಾಡ್ಕೊಂಡು ರೈತನ ಭಾಳ ಗೋಳ ಆಗ್ಬಿಟ್ಟೈತಿ. ಈ ವರ್ಷದಾಗಂತರೂ ಮಳೆನೇ ಇಲ್ಲ. ಒಂದು 1.5 ತಿಂಗಳಾಯ್ತು. ನಮ್ಮ ಪರಿಸ್ಥಿತಿ ಭಾಳ ಹೇಳಕ್ಕೆ ಹದಗೆಟ್ಟು ಹೋಗ್ಬಿಟ್ಟೈತೆ. ಯಾವುದೇ ರೀತಿಯಿಂದ ಮುಂಗಾರು ಮಳೆ ಬಂದಿರೋ ಸಲುವಾಗಿ ರೀ ಬಿತ್ತೀವಿ. 5 ಎಕರೆ ಹೊಲ ತೊಗರಿ ಹಾಕಿದ್ವಿ. ದಿನ ಮಳೆ ಬರುತ್ತನೋ ಒಂದು ಆಶಾ ಇದ್ರ ಸಲ ಕುಂತೀವಿ. ಮಳೆ ಅಂತೂ ಬರೋ ಇದು ಕಡಿಮೆ ಐತಿ. 5 ಎಕರೆ ತೊಗರಿ ಅಂತೂ ನಾವು ಹಾಕಿದ್ದು. ಹಾಗಾಗಿ ನೀರಿಲ್ಲ, ಮಳೆ ಇಲ್ಲ. ಹಾಗಾಗಿ ಕೊಡದಿಂದ ಬಕೆಟಿಂದ ತಂದು ನೀರು ಹಾಕಕತ್ತೀವಿ ನಾವೀಗ. ಇನ್ನೂ ಮಳೆ ಬರ್ಬೋದು ಅನ್ನೋ ಏನೋ ಒಂದು ನಂಬಿಕೆಯಲ್ಲಿ ಕುಂತೀವಿ. ಬೆಳೆ ಅಂತೂ ನಮ್ಮ ಕೈಗೆ ಹತ್ತಲ್ಲ. ಈ ವರ್ಷದ ಬೆಳೆ ಅಂತೂ ಲಾಸ್ ಆಗೋದು ಆಗಂಗೆ ಕಾಣತ್ತ. ಈಗ ಎಷ್ಟು ಎಕರೆ ನೀವು ನಾಟಿ ಮಾಡಿರಿ? ಎಷ್ಟು ಖರ್ಚಿಗೆ? 5.5 ಎಕರೆ